ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಡಮ್ ನಮ್ಮ ಮಕ್ಕಳೆಲ್ಲ 2020 ಜೂನಿಂದ ಆಗಸ್ಟ್ 3 ಮಂತ್ಸಲ್ಲಿ ಲೈಕ್ 2,30,000 ಕಿಡ್ಸ್ ಇದ್ದಾರೆ ಮೇಡಮ್ ಕರ್ನಾಟಕದಲ್ಲಿ. ಆ ಮಕ್ಕಳೆಲ್ಲರೂ ಅವಾಗಲೇ ಲಾಸ್ಟ್ ಇಯರ್ LKG-ನಲ್ಲಿದ್ದರು. ಈ ಹೋರಾಟ ನಾವು ಲಾಸ್ಟ್ ಇಯರ್ ಅವ್ರ ಪಾರ್ಟಲ್ಲೂ ಇದ್ವಿ ನಾವು ಆ್ಯಕ್ಚುಲಾಗಿ. ಅವಾಗ ಸರ್ನ ಮಧು ಬಂಗಾರಪ್ಪ ಸರ್ನ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಏನು ಹೇಳ್ತಾರೆ, ಈ ವರ್ಷ ಮಾತ್ರ ಲಾಸ್ಟ್ ಇಯರ್ ಮಾತ್ರ ಎಕ್ಸಾಮ್ಷನ್ ಕೊಡ್ತೀವಿ, ನೆಕ್ಸ್ಟ್ ಇಯರಿಂದ ನೀವು ಕೇಳಲೇಬೇಕಾಗಿಲ್ಲ. ಯಾಕಂದರೆ SCP ನಮ್ಮ ರಾಜ್ಯ ಶಿಕ್ಷಣ ಸಮಿತಿ ಬರ್ತಿದ್ದಾರೆ, ಅವ್ರ ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡ್ತೀವಿ. ಅದರಲ್ಲಿ 90 days ಪ್ರಾವಿಷನ್ ಇದೆ ಅಂತ ಹೇಳಿದರು. NEP ಸ್ಕ್ರಾಪ್ ಮಾಡಿದರು ಸಿದ್ದರಾಮಯ್ಯ ಸರ್ ಅವರು. ಮತ್ತು ಇದು SCP ಮಾಡಿದರು, ಎಕ್ಸ್ಪರ್ಟ್ ಕಮಿಟಿ ಇದ್ದು ಅದರಲ್ಲಿ ರೆಕಮೆಂಡೇಶನ್ ಬಂದುಬಿಟ್ಟು 90 days ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂತ ಹೇಳಿದರು. ಸೊ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಅವಾಗಲೇ ನಾವು UKG-ನಲ್ಲಿ ಇದ್ದಾರೆ ಈಗಾಗಲೇ. ಈಗ ನೆಕ್ಸ್ಟ್ ಇಯರ್ ಹೋಗ್ಬೇಕು ಅವರೆಲ್ಲರೂ. 90 days ರಿಲ್ಯಾಕ್ಸೇಷನ್ ಬರುತ್ತಂತ ಜೂನಿಂದ ಆಗಸ್ಟ್ ತನಕ 3 ತಿಂಗಳು ಹುಟ್ಟಿರ್ತಾರಲ್ಲ ಮೇಡಮ್ 90 days-ಅಲ್ಲಿ, ಅವರೆಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಇದು ಇಂಪ್ಲಿಮೆಂಟೇಷನ್ ಟೈಮ್ ಆಗ್ತಾಯಿದೆ, ಇನ್ನು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದನ್ನು ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಷನ್ ಎಲ್ಲ ರಿವ್ಯೂ ಮಾಡ್ತಿದ್ದಾರೆ. ನಮ್ಮ ರಿಕ್ವೆಸ್ಟ್ ಏನಂದರೆ ಅದು ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ ನಮ್ಮ ಮಕ್ಕಳಿಗೆ ಹೇಳ್ದಂಗೆ. ಇಲ್ಲಾಂದರೆ ಅಟ್ಲೀಸ್ಟ್ ಆ ಪ್ರಾವಿಷನ್ ಇದ್ದರೂ ಈಗ ರಿಲ್ಯಾಕ್ಸ್ ಮಾಡಿ, ಯಾಕಂದರೆ ಈ ನೆಕ್ಸ್ಟ್ ಇಯರ್ ಅವ್ರಿಗೂ ಅನ್ವಯ ಆಗುತ್ತೆ. ನಮ್ಮವ್ರು ಮಾತ್ರ ಮಿಸ್ ಆಗ್ತಾರೆ. ಮಕ್ಕಳಾಗಲಿ UKG ಅಂದರೆ ಈಗೆಲ್ಲ UKG ರಿಪೀಟ್ ಮಾಡಿದ್ರೆ ಮಕ್ಕಳು ಫೇಲ್ ಆಗಿದೆಯಾ ನಾವು ಅಂದು ಕೇಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊತಿದ್ದಾರಲ್ಲ, ಆ ಥರ ಆಗ್ತಾಯಿದೆ. ಅದ್ರ ಸಲುವಾಗಿ ನಮ್ಮ ರಿಕ್ವೆಸ್ಟ್ ಏನಂದರೆ, ನಾವು ಲಾಸ್ಟ್ ಇಯರ್ ಹೇಳ್ದಂಗೆ SCP ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ರಿಕ್ವೆಸ್ಟ್ ಮಾತ್ರ ನಮ್ಮ ರಿಕ್ವೆಸ್ಟ್ ಅಂದರೆ ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಿ ಪ್ಲೀಸ್. ಇಲ್ಲಾಂದರೆ ಆ ಪ್ರಾವಿಷನ್ನ ರಿಲ್ಯಾಕ್ಸೇಷನ್ ಕೊಡಿ ಈ ಮಕ್ಕಳಿಗೆ, ಸೊ ದಟ್ ದೇಲ್ ಮೂವ್ ಫಾರ್ವರ್ಡ್. ಇಲ್ಲಾಂದರೆ ಮತ್ತೆ ಫೇಲ್ ಆದಂಗೆ ಆಗುತ್ತಲ್ಲ ಮಕ್ಕಳಿಗೆಲ್ಲರೂ. ಅವಾಗಲೇ ಲೈಕ್ ಕೋವಿಡ್ ಟೈಮಲ್ಲಿ ಹುಡುಕಿದ್ರು ಫಸ್ಟ್ 18 months 24 months ಅವರೆಲ್ಲರೂ ಏನಾಗಿದೆ ಅಂದರೆ ಯಾರ ಹತ್ರನೂ ಇಂಟ್ರಾಕ್ಟ್ ಮಾಡ್ತಾ ಇರಲಿಲ್ಲ. ಅವಾಗ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅಂದರೆ ಮಕ್ಕಳನ್ನ ಪ್ರೀ ಸ್ಕೂಲಿಗೆ ಕಳಿಸಿ, ಇಲ್ಲಾಂದರೆ ಎಲ್ಲರೂ ಕಳಿಸಿ ಇಂಟ್ರಾಕ್ಟ್ ಆಗ್ತಾರೆ, ಇಲ್ಲಾಂದರೆ ಯಾವ ಜೊತೆನೂ ಬೇರೆಯೂ ಆಗಲ್ಲ ಅವ್ರ ಕೈಯಲ್ಲಿ ಅಂತ ಹೇಳ್ತಾಯಿದ್ರು. ಅದ್ರ ಸಲುವಾಗಿ ನಾವು ಸೇರಿಸಿದ್ದೀವಿ. ಈಗ ಮತ್ತೆ ಅವರು ಸೇಮ್ ಬ್ಯಾಚ್ನ ಮತ್ತೆ ಇನ್ನೊಂದು ಟೈಮ್ ಎಫೆಕ್ಟ್ ಮಾಡ್ತಾರೆ. ಅವಾಗಲೇ ಅವರು ಕೋವಿಡ್ ಟೈಮಲ್ಲಿ ಎಲ್ಲರೂ ಮಕ್ಕಳು ಹುಟ್ಟಿದ್ದು, ಆವಾಗಲೇ ತುಂಬ ನೋಡ್ಕೊಂಡಿದ್ದಾರೆ ಅವಾಗಲೆಲ್ಲ. ನಾವು ಪೇರೆಂಟ್ಸ್ನೂ ಬೇಜಾರಾಗಿದ್ದೀವಿ. ಮತ್ತೆ ಒಂದು 1 year ಎಕ್ಸ್ಟೆನ್ಷನ್ ಅಂದರೆ 1 year ರಿಪಿಟೇಷನ್ ಅಂದರೆ ಫೇಲ್ ಆಗಿದ್ದೀವ ಅಂತ ಕೇಳ್ತಾರೆ. ಇಲ್ಲಾಂದರೆ ಮತ್ತು ನಮಗೆ ಎಕನಾಮಿಕಲ್ ಆಗೂ ಎಲ್ಲ ಪೇರೆಂಟ್ಸ್ಗೂ ತುಂಬ ಫೀಸ್ ಬರ್ಡನ್ ಆಗುತ್ತೆ. ಇಲ್ಲ ಇದೆಲ್ಲ ಇರುತ್ತೆ ಮೇಡಮ್. ಲರ್ನಿಂಗು ಲೈಕ್ ಕಂಟಿನ್ಯೂಸ್ ಆಗಿರಲ್ಲ, ಸ್ಟಾಗ್ನೇಷನ್ ಬರುತ್ತೆ, ವಿಚ್ ವಿಲ್ ಎಫೆಕ್ಟ್ ದರ್ ಮೆಂಟಲ್ ಆ್ಯಂಡ್ ಸೈಕಾಲಜಿಕಲಿ ಮೇಡಮ್.